ಮೇಡಮ್, ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಗೊಂದಲಗಳು ಇತ್ಯರ್ಥ ಆಗಿಲ್ಲ. ಹೈಕಮಾಂಡ್ ಯಾವಾಗ ಮಧ್ಯಪ್ರವೇಶ ಮಾಡುತ್ತೆ ಎಲ್ಲವೂ ಇತ್ಯರ್ಥ. ನಾನು ಕೂಡ ತಾವೆಲ್ಲ ಏನ್ ಮಾಧ್ಯಮದಲ್ಲಿ ಇಲ್ಲಿವರೆಗೆ ಯಾಕಂದ್ರೆ ತಾವು ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ, ಎಲ್ಲ ನಾಯಕರ ಹತ್ರ ಹೋಗಿ ಏನ್ ಮಾತಾಡ್ತಾರೆ ಅಂತ ಕೇಳ್ತಾ ಇದ್ರ. ಸೊ ಎಲ್ಲರೂ ಹೇಳ್ತಾರೆ ಇನ್ನೆರಡು ದಿನದಲ್ಲಿ ಹೈಕಮಾಂಡ್ ಬಹುಶಃ ಕರೆಸುತ್ತೆ, ಮಾತನಾಡ್ತಾರೆ ಅಂತ. ಬಟ್ ಎಲ್ಲಿ ಗೊಂದಲನೇ ಇಲ್ಲ, ಸುಮ್ಮನೆ ಆಗ್ತಾ ಇದೆ, ಪರವಾಗಿಲ್ಲ. ಬಟ್ ಎಲ್ಲ ಒಂದು ಮೆಸೇಜ್ ಹೋಗ್ಬೇಕಲ್ಲ. ಸೊ ನಮ್ಗನ್ಸುತ್ತೆ 2 ದಿನದಲ್ಲಿ ಇದೆಲ್ಲ ಬಗ್ಗೆ. ಸರ್, ಒಕ್ಕಲಿಗ ಸ್ವಾಮೀಜಿ ಅವರು ಡಿ.ಕೆ. ಶಿವಕುಮಾರ್ ಸಿಎಂ ಮಾಡಬೇಕು ಹೈಕಮಾಂಡ್ ಅನ್ನುವಂತ ಒತ್ತಡವನ್ನ ಹಾಕಿದ್ದಾರೆ. ನೋಡಿ, ಆಯಾ ಸಮುದಾಯದ ಸ್ವಾಮೀಜಿಗಳು ಅಭಿಮಾನದಿಂದ ಹೇಳಿರ್ತಾರೆ. ಬಟ್ ಇದು ಸಂಪೂರ್ಣವಾಗಿ ನಮ್ಮ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ನೋಡಿ, ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ, ಅವರ ಅಭಿಮಾನದಿಂದ ಆಯಾ ಸಮುದಾಯದ ಸ್ವಾಮೀಜಿಗಳು ಆಶೀರ್ವಾದ ಮಾಡೋದಾಗ್ಲಿ, ಅವರ ಆಸೆಗಳನ್ನ ವ್ಯಕ್ತಪಡಿಸೋದಾಗ್ಲಿ ಅದು ಅವರು ಮಾಡ್ತಾ ಇರ್ತಾರೆ. ಬಟ್ ಇದು ಸಂಪೂರ್ಣ ಪಕ್ಷದ ವಿಚಾರ. ಹೈಕಮಾಂಡ್ ಇದರಲ್ಲಿ ಇಂಟರ್ವ್ಯೂನ್ ಆಗುತ್ತೆ. ಹೈಕಮಾಂಡ್ ಡಿಸಿಷನ್ ನಾವೆಲ್ಲರೂ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಒಂದು ಪ್ರಸಾದದ ರೂಪದಲ್ಲಿ ನಾವೆಲ್ಲ ಸ್ವೀಕಾರ ಮಾಡ್ತೀವಿ. ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಗೊಂದಲಗಳು ಇತ್ಯರ್ಥ ಆಗಿಲ್ಲ. ಹೈಕಮಾಂಡ್ ಯಾವಾಗ ಮಧ್ಯಪ್ರವೇಶ ಮಾಡುತ್ತೆ ಎಲ್ಲವೂ ಇತ್ಯರ್ಥ. ನಾನು ಕೂಡ ತಾವೆಲ್ಲ ಏನ್ ಮಾಧ್ಯಮದಲ್ಲಿ ಇಲ್ಲಿವರೆಗೆ ಯಾಕಂದ್ರೆ ತಾವು ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ, ಎಲ್ಲ ನಾಯಕರ ಹತ್ರ ಹೋಗಿ ಏನ್ ಮಾತಾಡ್ತಾರೆ ಅಂತ ಕೇಳ್ತಾ ಇದ್ರ. ಸೊ ಎಲ್ಲರೂ ಹೇಳ್ತಾರೆ ಇನ್ನೆರಡು ದಿನದಲ್ಲಿ ಹೈಕಮಾಂಡ್ ಬಹುಶಃ ಕರೆಸುತ್ತೆ, ಮಾತನಾಡ್ತಾರೆ ಅಂತ. ಬಟ್ ಎಲ್ಲಿ ಗೊಂದಲನೇ ಇಲ್ಲ, ಸುಮ್ಮನೆ ಆಗ್ತಾ ಇದೆ, ಪರವಾಗಿಲ್ಲ. ಬಟ್ ಎಲ್ಲ ಒಂದು ಮೆಸೇಜ್ ಹೋಗ್ಬೇಕಲ್ಲ. ಸೊ ನಮ್ಗನ್ಸುತ್ತೆ 2 ದಿನದಲ್ಲಿ ಇದೆಲ್ಲ ಬಗ್ಗೆ. ಸರ್, ಒಕ್ಕಲಿಗ ಸ್ವಾಮೀಜಿ ಅವರು ಡಿ.ಕೆ. ಶಿವಕುಮಾರ್ ಸಿಎಂ ಮಾಡಬೇಕು ಹೈಕಮಾಂಡ್ ಅನ್ನುವಂತ ಒತ್ತಡವನ್ನ ಹಾಕಿದ್ದಾರೆ. ನೋಡಿ, ಆಯಾ ಸಮುದಾಯದ ಸ್ವಾಮೀಜಿಗಳು ಅಭಿಮಾನದಿಂದ ಹೇಳಿರ್ತಾರೆ. ಬಟ್ ಇದು ಸಂಪೂರ್ಣವಾಗಿ ನಮ್ಮ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ನೋಡಿ, ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ, ಅವರ ಅಭಿಮಾನದಿಂದ ಆಯಾ ಸಮುದಾಯದ ಸ್ವಾಮೀಜಿಗಳು ಆಶೀರ್ವಾದ ಮಾಡೋದಾಗ್ಲಿ, ಅವರ ಆಸೆಗಳನ್ನ ವ್ಯಕ್ತಪಡಿಸೋದಾಗ್ಲಿ ಅದು ಅವರು ಮಾಡ್ತಾ ಇರ್ತಾರೆ. ಬಟ್ ಇದು ಸಂಪೂರ್ಣ ಪಕ್ಷದ ವಿಚಾರ. ಹೈಕಮಾಂಡ್ ಇದರಲ್ಲಿ ಇಂಟರ್ವ್ಯೂನ್ ಆಗುತ್ತೆ. ಹೈಕಮಾಂಡ್ ಡಿಸಿಷನ್ ನಾವೆಲ್ಲರೂ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಒಂದು ಪ್ರಸಾದದ ರೂಪದಲ್ಲಿ ನಾವೆಲ್ಲ ಸ್ವೀಕಾರ ಮಾಡ್ತೀವಿ. ಮೇಡಮ್, ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಗೊಂದಲಗಳು ಇತ್ಯರ್ಥ ಆಗಿಲ್ಲ. ಹೈಕಮಾಂಡ್ ಯಾವಾಗ ಮಧ್ಯಪ್ರವೇಶ ಮಾಡುತ್ತೆ ಎಲ್ಲವೂ ಇತ್ಯರ್ಥ. ನಾನು ಕೂಡ ತಾವೆಲ್ಲ ಏನ್ ಮಾಧ್ಯಮದಲ್ಲಿ ಇಲ್ಲಿವರೆಗೆ ಯಾಕಂದ್ರೆ ತಾವು ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ, ಎಲ್ಲ ನಾಯಕರ ಹತ್ರ ಹೋಗಿ ಏನ್ ಮಾತಾಡ್ತಾರೆ ಅಂತ ಕೇಳ್ತಾ ಇದ್ರ. ಸೊ ಎಲ್ಲರೂ ಹೇಳ್ತಾರೆ ಇನ್ನೆರಡು ದಿನದಲ್ಲಿ ಹೈಕಮಾಂಡ್ ಬಹುಶಃ ಕರೆಸುತ್ತೆ, ಮಾತನಾಡ್ತಾರೆ ಅಂತ. ಬಟ್ ಎಲ್ಲಿ ಗೊಂದಲನೇ ಇಲ್ಲ, ಸುಮ್ಮನೆ ಆಗ್ತಾ ಇದೆ, ಪರವಾಗಿಲ್ಲ. ಬಟ್ ಎಲ್ಲ ಒಂದು ಮೆಸೇಜ್ ಹೋಗ್ಬೇಕಲ್ಲ. ಸೊ ನಮ್ಗನ್ಸುತ್ತೆ 2 ದಿನದಲ್ಲಿ ಇದೆಲ್ಲ ಬಗ್ಗೆ. ಸರ್, ಒಕ್ಕಲಿಗ ಸ್ವಾಮೀಜಿ ಅವರು ಡಿ.ಕೆ. ಶಿವಕುಮಾರ್ ಸಿಎಂ ಮಾಡಬೇಕು ಹೈಕಮಾಂಡ್ ಅನ್ನುವಂತ ಒತ್ತಡವನ್ನ ಹಾಕಿದ್ದಾರೆ. ನೋಡಿ, ಆಯಾ ಸಮುದಾಯದ ಸ್ವಾಮೀಜಿಗಳು ಅಭಿಮಾನದಿಂದ ಹೇಳಿರ್ತಾರೆ. ಬಟ್ ಇದು ಸಂಪೂರ್ಣವಾಗಿ ನಮ್ಮ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ನೋಡಿ, ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ, ಅವರ ಅಭಿಮಾನದಿಂದ ಆಯಾ ಸಮುದಾಯದ ಸ್ವಾಮೀಜಿಗಳು ಆಶೀರ್ವಾದ ಮಾಡೋದಾಗ್ಲಿ, ಅವರ ಆಸೆಗಳನ್ನ ವ್ಯಕ್ತಪಡಿಸೋದಾಗ್ಲಿ ಅದು ಅವರು ಮಾಡ್ತಾ ಇರ್ತಾರೆ. ಬಟ್ ಇದು ಸಂಪೂರ್ಣ ಪಕ್ಷದ ವಿಚಾರ. ಹೈಕಮಾಂಡ್ ಇದರಲ್ಲಿ ಇಂಟರ್ವ್ಯೂನ್ ಆಗುತ್ತೆ. ಹೈಕಮಾಂಡ್ ಡಿಸಿಷನ್ ನಾವೆಲ್ಲರೂ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಒಂದು ಪ್ರಸಾದದ ರೂಪದಲ್ಲಿ ನಾವೆಲ್ಲ ಸ್ವೀಕಾರ ಮಾಡ್ತೀವಿ. ಮೇಡಮ್, ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಗೊಂದಲಗಳು ಇತ್ಯರ್ಥ ಆಗಿಲ್ಲ. ಹೈಕಮಾಂಡ್ ಯಾವಾಗ ಮಧ್ಯಪ್ರವೇಶ ಮಾಡುತ್ತೆ ಎಲ್ಲವೂ ಇತ್ಯರ್ಥ. ನಾನು ಕೂಡ ತಾವೆಲ್ಲ ಏನ್ ಮಾಧ್ಯಮದಲ್ಲಿ ಇಲ್ಲಿವರೆಗೆ ಯಾಕಂದ್ರೆ ತಾವು ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ, ಎಲ್ಲ ನಾಯಕರ ಹತ್ರ ಹೋಗಿ ಏನ್ ಮಾತಾಡ್ತಾರೆ ಅಂತ ಕೇಳ್ತಾ ಇದ್ರ. ಸೊ ಎಲ್ಲರೂ ಹೇಳ್ತಾರೆ ಇನ್ನೆರಡು ದಿನದಲ್ಲಿ ಹೈಕಮಾಂಡ್ ಬಹುಶಃ ಕರೆಸುತ್ತೆ, ಮಾತನಾಡ್ತಾರೆ ಅಂತ. ಬಟ್ ಎಲ್ಲಿ ಗೊಂದಲನೇ ಇಲ್ಲ, ಸುಮ್ಮನೆ ಆಗ್ತಾ ಇದೆ, ಪರವಾಗಿಲ್ಲ. ಬಟ್ ಎಲ್ಲ ಒಂದು ಮೆಸೇಜ್ ಹೋಗ್ಬೇಕಲ್ಲ. ಸೊ ನಮ್ಗನ್ಸುತ್ತೆ 2 ದಿನದಲ್ಲಿ ಇದೆಲ್ಲ ಬಗ್ಗೆ. ಸರ್, ಒಕ್ಕಲಿಗ ಸ್ವಾಮೀಜಿ ಅವರು ಡಿ.ಕೆ. ಶಿವಕುಮಾರ್ ಸಿಎಂ ಮಾಡಬೇಕು ಹೈಕಮಾಂಡ್ ಅನ್ನುವಂತ ಒತ್ತಡವನ್ನ ಹಾಕಿದ್ದಾರೆ. ನೋಡಿ, ಆಯಾ ಸಮುದಾಯದ ಸ್ವಾಮೀಜಿಗಳು ಅಭಿಮಾನದಿಂದ ಹೇಳಿರ್ತಾರೆ. ಬಟ್ ಇದು ಸಂಪೂರ್ಣವಾಗಿ ನಮ್ಮ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ನೋಡಿ, ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ, ಅವರ ಅಭಿಮಾನದಿಂದ ಆಯಾ ಸಮುದಾಯದ ಸ್ವಾಮೀಜಿಗಳು ಆಶೀರ್ವಾದ ಮಾಡೋದಾಗ್ಲಿ, ಅವರ ಆಸೆಗಳನ್ನ ವ್ಯಕ್ತಪಡಿಸೋದಾಗ್ಲಿ ಅದು ಅವರು ಮಾಡ್ತಾ ಇರ್ತಾರೆ. ಬಟ್ ಇದು ಸಂಪೂರ್ಣ ಪಕ್ಷದ ವಿಚಾರ. ಹೈಕಮಾಂಡ್ ಇದರಲ್ಲಿ ಇಂಟರ್ವ್ಯೂನ್ ಆಗುತ್ತೆ. ಹೈಕಮಾಂಡ್ ಡಿಸಿಷನ್ ನಾವೆಲ್ಲರೂ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಒಂದು ಪ್ರಸಾದದ ರೂಪದಲ್ಲಿ ನಾವೆಲ್ಲ ಸ್ವೀಕಾರ ಮಾಡ್ತೀವಿ. ಮೇಡಮ್, ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಗೊಂದಲಗಳು ಇತ್ಯರ್ಥ ಆಗಿಲ್ಲ. ಹೈಕಮಾಂಡ್ ಯಾವಾಗ ಮಧ್ಯಪ್ರವೇಶ ಮಾಡುತ್ತೆ ಎಲ್ಲವೂ ಇತ್ಯರ್ಥ. ನಾನು ಕೂಡ ತಾವೆಲ್ಲ ಏನ್ ಮಾಧ್ಯಮದಲ್ಲಿ ಇಲ್ಲಿವರೆಗೆ ಯಾಕಂದ್ರೆ ತಾವು ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ,
ಎಲ್ಲ ನಾಯಕರ ಹತ್ರ ಹೋಗಿ ಏನ್ ಮಾತಾಡ್ತಾರೆ ಅಂತ ಕೇಳ್ತಾ ಇದ್ರ. ಸೊ ಎಲ್ಲರೂ ಹೇಳ್ತಾರೆ ಇನ್ 2 ದಿನದಲ್ಲಿ ಹೈಕಮಾಂಡ್ ಬಹುಶಃ ಕರೆಸುತ್ತೆ, ಮಾತನಾಡ್ತಾರೆ ಅಂತ. ಬಟ್ ಎಲ್ಲಿ ಗೊಂದಲನೇ ಇಲ್ಲ, ಸುಮ್ನೆ ಆಗ್ತಾ ಇದೆ, ಪರವಾಗಿಲ್ಲ. ಬಟ್ ಎಲ್ಲ ಒಂದು ಮೆಸೇಜ್ ಹೋಗ್ಬೇಕಲ್ಲ. ಸೊ ನಮ್ಗನ್ಸುತ್ತೆ 2 ದಿನದಲ್ಲಿ ಇದೆಲ್ಲ ಬಗ್ಗೆ. ಸರ್, ಒಕ್ಕಲಿಗ ಸ್ವಾಮೀಜಿ ಅವರು ಡಿ ಕೆ ಶಿವಕುಮಾರ್ ಸಿಎಂ ಮಾಡಬೇಕು ಹೈಕಮಾಂಡ್ ಅನ್ನುವಂತ ಒತ್ತಡವನ್ನ ಹಾಕಿದ್ದಾರೆ. ನೋಡಿ, ಆಯಾ ಸಮುದಾಯದ ಸ್ವಾಮೀಜಿಗಳು ಅಭಿಮಾನದಿಂದ ಹೇಳಿರ್ತಾರೆ. ಬಟ್ ಇದು ಸಂಪೂರ್ಣವಾಗಿ ನಮ್ಮ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಸಮುದಾಯದ ಪರವಾಗಿ ನೋಡಿ, ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ, ಅವರ ಅಭಿಮಾನದಿಂದ ಆಯಾ ಸಮುದಾಯದ ಸ್ವಾಮೀಜಿಗಳು ಆಶೀರ್ವಾದ ಮಾಡೋದಾಗ್ಲಿ, ಅವರ ಆಸೆಗಳನ್ನ ವ್ಯಕ್ತಪಡಿಸೋದಾಗ್ಲಿ, ಅದು ಅವರು ಮಾಡ್ತಾ ಇರ್ತಾರೆ. ಬಟ್ ಇದು ಸಂಪೂರ್ಣ ಪಕ್ಷದ ವಿಚಾರ. ಹೈಕಮಾಂಡ್ ಇದ್ರಲ್ಲಿ ಇಂಟರ್ವ್ಯೂನ್ ಆಗುತ್ತೆ. ಹೈಕಮಾಂಡ್ ಡಿಸಿಷನ್ ನಾವೆಲ್ಲರೂ 5 ವರ್ಷ ಮುಂದುವರಿತಾರೆ ಡಿ ಕೆ ಶಿವಕುಮಾರ್. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಒಂದು ಪ್ರಸಾದದ ರೂಪದಲ್ಲಿ ನಾವೆಲ್ಲ ಸ್ವೀಕಾರ ಮಾಡ್ತೀವಿ. ಮೇಡಮ್, ಇನ್ನೂ ಕೂಡ ಕಾಂಗ್ರೆಸ್ ನಲ್ಲಿ ಗೊಂದಲಗಳು ಇತ್ಯರ್ಥ ಆಗಿಲ್ಲ. ಹೈಕಮಾಂಡ್ ಯಾವಾಗ ಮಧ್ಯಪ್ರವೇಶ ಮಾಡುತ್ತೆ, ಎಲ್ಲವೂ ನಾನು ಕೂಡ ತಾವೆಲ್ಲ ಏನ್ ಮಾಧ್ಯಮದಲ್ಲಿ ಇಲ್ಲಿವರೆಗೆ ಯಾಕಂದ್ರೆ ತಾವು ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ, ಎಲ್ಲ ನಾಯಕರ ಹತ್ರ ಹೋಗಿ ಏನ್ ಮಾತಾಡ್ತಾರೆ ಅಂತ ಕೇಳ್ತಾ ಇದ್ರ. ಸೊ ಎಲ್ಲರೂ ಹೇಳ್ತಾರೆ ಇನ್ 2 ದಿನದಲ್ಲಿ ಹೈಕಮಾಂಡ್ ಬಹುಶಃ ಕರೆಸುತ್ತೆ, ಮಾತನಾಡ್ತಾರೆ ಅಂತ. ಬಟ್ ಎಲ್ಲಿ ಗೊಂದಲನೇ ಇಲ್ಲ, ಸುಮ್ನೆ ಆಗ್ತಾ ಇದೆ, ಪರವಾಗಿಲ್ಲ. ಬಟ್ ಎಲ್ಲ ಒಂದು ಮೆಸೇಜ್ ಹೋಗ್ಬೇಕಲ್ಲ. ಸೊ ನಮ್ಗನ್ಸುತ್ತೆ 2 ದಿನದಲ್ಲಿ ಇದೆಲ್ಲ ಬಗ್ಗೆ. ಸರ್, ಒಕ್ಕಲಿಗ ಸ್ವಾಮೀಜಿ ಅವರು ಡಿ ಕೆ ಶಿವಕುಮಾರ್ ಸಿಎಂ ಮಾಡಬೇಕು ಹೈಕಮಾಂಡ್ ಅನ್ನುವಂತ ಒತ್ತಡವನ್ನ ಹಾಕಿದ್ದಾರೆ. ನೋಡಿ, ಆಯಾ ಸಮುದಾಯದ ಸ್ವಾಮೀಜಿಗಳು ಅಭಿಮಾನದಿಂದ ಹೇಳಿರ್ತಾರೆ. ಬಟ್ ಇದು ಸಂಪೂರ್ಣವಾಗಿ ನಮ್ಮ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಸಮುದಾಯದ ಪರವಾಗಿ ನೋಡಿ, ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ, ಅವರ ಅಭಿಮಾನದಿಂದ ಆಯಾ ಸಮುದಾಯದ ಸ್ವಾಮೀಜಿಗಳು ಆಶೀರ್ವಾದ ಮಾಡೋದಾಗ್ಲಿ, ಅವರ ಆಸೆಗಳನ್ನ ವ್ಯಕ್ತಪಡಿಸೋದಾಗ್ಲಿ, ಅದು ಅವರು ಮಾಡ್ತಾ ಇರ್ತಾರೆ. ಬಟ್ ಇದು ಸಂಪೂರ್ಣ ಪಕ್ಷದ ವಿಚಾರ. ಹೈಕಮಾಂಡ್ ಇದ್ರಲ್ಲಿ ಇಂಟರ್ವ್ಯೂನ್ ಆಗುತ್ತೆ. ಹೈಕಮಾಂಡ್ ಡಿಸಿಷನ್ ನಾವೆಲ್ಲರೂ 5 ವರ್ಷ ಮುಂದುವರಿತಾರೆ ಡಿ ಕೆ ಶಿವಕುಮಾರ್. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಒಂದು ಪ್ರಸಾದದ ರೂಪದಲ್ಲಿ ನಾವೆಲ್ಲ ಸ್ವೀಕಾರ ಮಾಡ್ತೀವಿ. ಮೇಡಮ್, ಇನ್ನೂ ಕೂಡ ಕಾಂಗ್ರೆಸ್ ನಲ್ಲಿ ಗೊಂದಲಗಳು ಇತ್ಯರ್ಥ ಆಗಿಲ್ಲ. ಹೈಕಮಾಂಡ್ ಯಾವಾಗ ಮಧ್ಯಪ್ರವೇಶ ಮಾಡುತ್ತೆ, ಎಲ್ಲವೂ ನಾನು ಕೂಡ ತಾವೆಲ್ಲ ಏನ್ ಮಾಧ್ಯಮದಲ್ಲಿ ಇಲ್ಲಿವರೆಗೆ ಯಾಕಂದ್ರೆ ತಾವು ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ, ಎಲ್ಲ ನಾಯಕರ ಹತ್ರ ಹೋಗಿ ಏನ್ ಮಾತಾಡ್ತಾರೆ ಅಂತ ಕೇಳ್ತಾ ಇದ್ರ. ಸೊ ಎಲ್ಲರೂ ಹೇಳ್ತಾರೆ ಇನ್ 2 ದಿನದಲ್ಲಿ ಹೈಕಮಾಂಡ್ ಬಹುಶಃ ಕರೆಸುತ್ತೆ, ಮಾತನಾಡ್ತಾರೆ ಅಂತ. ಬಟ್ ಎಲ್ಲಿ ಗೊಂದಲನೇ ಇಲ್ಲ, ಸುಮ್ನೆ ಆಗ್ತಾ ಇದೆ, ಪರವಾಗಿಲ್ಲ. ಬಟ್ ಎಲ್ಲ ಒಂದು ಮೆಸೇಜ್ ಹೋಗ್ಬೇಕಲ್ಲ. ಸೊ ನಮ್ಗನ್ಸುತ್ತೆ 2 ದಿನದಲ್ಲಿ ಇದೆಲ್ಲ ಬಗ್ಗೆ. ಸರ್, ಒಕ್ಕಲಿಗ ಸ್ವಾಮೀಜಿ ಅವರು ಡಿ ಕೆ ಶಿವಕುಮಾರ್ ಸಿಎಂ ಮಾಡಬೇಕು ಹೈಕಮಾಂಡ್ ಅನ್ನುವಂತ ಒತ್ತಡವನ್ನ ಹಾಕಿದ್ದಾರೆ. ನೋಡಿ, ಆಯಾ ಸಮುದಾಯದ ಸ್ವಾಮೀಜಿಗಳು ಅಭಿಮಾನದಿಂದ ಹೇಳಿರ್ತಾರೆ. ಬಟ್ ಇದು ಸಂಪೂರ್ಣವಾಗಿ ನಮ್ಮ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಸಮುದಾಯದ ಪರವಾಗಿ ನೋಡಿ, ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ, ಅವರ ಅಭಿಮಾನದಿಂದ ಆಯಾ ಸಮುದಾಯದ ಸ್ವಾಮೀಜಿಗಳು ಆಶೀರ್ವಾದ ಮಾಡೋದಾಗ್ಲಿ, ಅವರ ಆಸೆಗಳನ್ನ ವ್ಯಕ್ತಪಡಿಸೋದಾಗ್ಲಿ, ಅದು ಅವರು ಮಾಡ್ತಾ ಇರ್ತಾರೆ. ಬಟ್ ಇದು ಸಂಪೂರ್ಣ ಪಕ್ಷದ ವಿಚಾರ. ಹೈಕಮಾಂಡ್ ಇದ್ರಲ್ಲಿ ಇಂಟರ್ವ್ಯೂನ್ ಆಗುತ್ತೆ. ಹೈಕಮಾಂಡ್ ಡಿಸಿಷನ್ ನಾವೆಲ್ಲರೂ 5 ವರ್ಷ ಮುಂದುವರಿತಾರೆ ಡಿ ಕೆ ಶಿವಕುಮಾರ್. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಒಂದು ಪ್ರಸಾದದ ರೂಪದಲ್ಲಿ ನಾವೆಲ್ಲ ಸ್ವೀಕಾರ ಮಾಡ್ತೀವಿ. ಮೇಡಮ್, ಇನ್ನೂ ಕೂಡ ಕಾಂಗ್ರೆಸ್ ನಲ್ಲಿ ಗೊಂದಲಗಳು ಇತ್ಯರ್ಥ ಆಗಿಲ್ಲ. ಹೈಕಮಾಂಡ್ ಯಾವಾಗ ಮಧ್ಯಪ್ರವೇಶ ಮಾಡುತ್ತೆ, ಎಲ್ಲವೂ ನಾನು ಕೂಡ ತಾವೆಲ್ಲ ಏನ್ ಮಾಧ್ಯಮದಲ್ಲಿ ಇಲ್ಲಿವರೆಗೆ ಯಾಕಂದ್ರೆ ತಾವು ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ, ಎಲ್ಲ ನಾಯಕರ ಹತ್ರ ಹೋಗಿ ಏನ್ ಮಾತಾಡ್ತಾರೆ ಅಂತ ಕೇಳ್ತಾ ಇದ್ರ. ಸೊ ಎಲ್ಲರೂ ಹೇಳ್ತಾರೆ ಇನ್ 2 ದಿನದಲ್ಲಿ ಹೈಕಮಾಂಡ್ ಬಹುಶಃ ಕರೆಸುತ್ತೆ, ಮಾತನಾಡ್ತಾರೆ ಅಂತ. ಬಟ್ ಎಲ್ಲಿ ಗೊಂದಲನೇ ಇಲ್ಲ, ಸುಮ್ನೆ ಆಗ್ತಾ ಇದೆ, ಪರವಾಗಿಲ್ಲ. ಬಟ್ ಎಲ್ಲ ಒಂದು ಮೆಸೇಜ್ ಹೋಗ್ಬೇಕಲ್ಲ. ಸೊ ನಮ್ಗನ್ಸುತ್ತೆ 2 ದಿನದಲ್ಲಿ ಇದೆಲ್ಲ ಬಗ್ಗೆ. ಸರ್, ಒಕ್ಕಲಿಗ ಸ್ವಾಮೀಜಿ ಅವರು ಡಿ ಕೆ ಶಿವಕುಮಾರ್ ಸಿಎಂ ಮಾಡಬೇಕು ಹೈಕಮಾಂಡ್ ಅನ್ನುವಂತ ಒತ್ತಡವನ್ನ ಹಾಕಿದ್ದಾರೆ. ನೋಡಿ, ಆಯಾ ಸಮುದಾಯದ ಸ್ವಾಮೀಜಿಗಳು ಅಭಿಮಾನದಿಂದ ಹೇಳಿರ್ತಾರೆ. ಬಟ್ ಇದು ಸಂಪೂರ್ಣವಾಗಿ ನಮ್ಮ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಸಮುದಾಯದ ಪರವಾಗಿ ನೋಡಿ, ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ, ಅವರ ಅಭಿಮಾನದಿಂದ ಆಯಾ ಸಮುದಾಯದ ಸ್ವಾಮೀಜಿಗಳು ಆಶೀರ್ವಾದ ಮಾಡೋದಾಗ್ಲಿ, ಅವರ ಆಸೆಗಳನ್ನ ವ್ಯಕ್ತಪಡಿಸೋದಾಗ್ಲಿ, ಅದು ಅವರು ಮಾಡ್ತಾ ಇರ್ತಾರೆ. ಬಟ್ ಇದು ಸಂಪೂರ್ಣ ಪಕ್ಷದ ವಿಚಾರ. ಹೈಕಮಾಂಡ್ ಇದ್ರಲ್ಲಿ ಇಂಟರ್ವ್ಯೂನ್ ಆಗುತ್ತೆ. ಹೈಕಮಾಂಡ್ ಡಿಸಿಷನ್ ನಾವೆಲ್ಲರೂ 5 ವರ್ಷ ಮುಂದುವರಿತಾರೆ ಡಿ ಕೆ ಶಿವಕುಮಾರ್. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಒಂದು ಪ್ರಸಾದದ ರೂಪದಲ್ಲಿ ನಾವೆಲ್ಲ ಸ್ವೀಕಾರ ಮಾಡ್ತೀವಿ.